ರಾಜಸ್ಥಾನದ ಮಾರ್ವಾರ್ ಪ್ರದೇಶದಲ್ಲಿ ಹುಟ್ಟಿದ ಒಂದು ಅನನ್ಯ ಕುದುರೆ ಜಾತಿ ಇದು. ಇದನ್ನೇ ಮಾರ್ವಾರಿ ಕುದುರೆ ಎಂದು ಕರೆಯುತ್ತಾರೆ. ಈ ಕುದುರೆಯ ಮುಖ್ಯ ಲಕ್ಷಣ ಏನೆಂದರೆ ಕಿವಿಗಳು ಮಡಿಚಿಕೊಂಡಿರುತ್ತದೆ. ಅದು ನಮಗೆ ಅರ್ಧ ಚಂದ್ರದಂತೆ ಕಾಣುತ್ತದೆ. ದೇಹ ಗಟ್ಟಿ, ಓಟದಲ್ಲಿ ವೇಗ ಹಾಗೂ ಯೋಧನ ವಿಶ್ವಾಸ ಗೆಲ್ಲುವ ಗುಣ ಇದಕ್ಕಿದೆ. ರಜಪೂತ ಯೋಧರು ಯುದ್ಧಗಳಿಗೆ ಇವನ್ನು ಬಳಸುತ್ತಿದ್ದರು. ಧೈರ್ಯ, ನಿಷ್ಠೆ ಹಾಗೂ ಸಹನೆಯಿಂದ ಇವು ರಾಜವಂಶದ ಮೆರವಣಿಗೆಗಳಲ್ಲೂ ಭಾಗಿಯಾಗುತ್ತಿದ್ದವು. ಮೈಸೂರಿನ ಸಾಮ್ರಾಟರಾದಂತಹ ಟಿಪ್ಪು ಸುಲ್ತಾನ್ ರವರು ತಮ್ಮ ಸೇನೆಯ ಕುದುರೆ ದಳಕ್ಕೆ ದಕ್ಷಿಣ ಭಾರತದ ಜೊತೆಗೆ ಉತ್ತರ ಭಾರತದಿಂದಲೂ ವೇಗವಾದ ಕುದುರೆಗಳನ್ನು ತರಿಸುತ್ತಿದ್ದರು. ಆ ಕಾಲದಲ್ಲಿ ರಾಜಸ್ಥಾನ ಮೂಲದ ಮಾರ್ವಾರಿ ಕುದುರೆಗಳು ಯೋಧರ ಬಳಕೆಗೆ ಪ್ರಸಿದ್ಧವಾಗಿದ್ದವು. ಟಿಪ್ಪು ಸುಲ್ತಾನರ ಹುಸೇನಿ ಅಶ್ವದಳದಲ್ಲಿ ಇಂತಹ ದಿಟ್ಟ ಕುದುರೆಗಳು ಬಳಕೆಯಾಗಿವೆ. ವೇಗ, ಶೌರ್ಯ ಮತ್ತು ನಿಷ್ಠೆಯ ಸಂಕೇತವಾಗಿರುವ ಈ ಮಾರ್ವಾರಿ ಕುದುರೆ ಭಾರತದ ಯುದ್ಧ ಇತಿಹಾಸದಲ್ಲಿಯೇ ಒಂದು ಕೀರ್ತಿಪುಟ.